ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದಿಗಂಬರಂ ಭಸ್ಮ ಸುಗಂಧಲೇಪಿತಂ ಬೋಧಾತ್ಮಕಂ ಮುಕ್ತಿವರಂ ಪ್ರಸನ್ನಂ ನಿರ್ಮಾನಸಂ ಶ್ಯಾಮತನುಂ ಭಜೇಹಂ ದತ್ತಾತ್ರೇಯಂ ಧ್ಯಾನ ಸಮಾಧಿಯುಕ್ತಂ. ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಮೊದಲ ಭಾಗವಾದ ಆದಿಕಾಂಡದಲ್ಲಿ ಶ್ರೀ ದತ್ತ ಮಹಾತ್ಮೆಯಲ್ಲಿ ಅವಧೂತನು ಯದುರಾಜನಿಗೆ ಪಿಂಗಲ, ಟಿಟ್ಟಿಭ ಪಕ್ಷಿ, ಬಾಲಕ, ಕುಮಾರಿ, ಬಾಣ ತಯಾರಿಸುವವನು, ಸರ್ಪ, ಜೇಡರ ಹುಳು ಹಾಗೂ ದೇಹ ಅಂದರೆ ನರದೇಹ ಇವುಗಳಿಂದ ಪಡೆದ ಜ್ಞಾನದ ಕುರಿತು ಹೇಳಿದನು. ಅಷ್ಟೇ ಅಲ್ಲದೆ ಅವಧೂತನ ಲಕ್ಷಣ ಹಾಗೂ ಅವನ ಮಹಾತ್ಮೆಯನ್ನು ಹೇಳಿದನು ಎಂಬ 20ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಅವಧೂತನು ಮುಂದುವರೆದು ತನ್ನ 17ನೆಯ ಗುರುವಾದ ಓರ್ವ ವೇಶ್ಯೆಯ ಕುರಿತು ಯದುರಾಜನಿಗೆ ಹೇಳಹತ್ತಿದನು. ಎಂತೆಂದರೆ, ರಾಜನೇ, ಹಿಂದೊಮ್ಮೆ ವಿದೇಹಪುರದಲ್ಲಿ ಜನಕರಾಜನ ನಗರ ಅಥವಾ ಜನಕಪುರ, ಈಗ ಇದು ನೇಪಾಳದಲ್ಲಿದೆ, ಪಿಂಗಲೆ ಎಂಬ ಹೆಸರಿನ ಓರ್ವ ವೇಶ್ಯೆಯೊಬ್ಬಳು ಇರುತ್ತಿದ್ದಳು. ಆಕೆಯು ಒಂದು ದಿನ ರಾತ್ರಿಯಾಗಲು ಬಗೆ ಬಗೆಯ ಉಡುಪುಗಳನ್ನು ಧರಿಸಿ ಶೃಂಗಾರವನ್ನು ಮಾಡಿಕೊಂಡು ವಯ್ಯಾರವನ್ನು ಬೀರುತ್ತಾ ಮನೆಯ ಬಾಗಿಲಿಗೆ ನಿಂತುಕೊಂಡಿದ್ದಳು. ಆದರೆ ಆ ದಿವಸ ದಾರಿಹೋಕನಾರೂ ಕೂಡ ಅವಳತ್ತ ತಿರುಗಿಯೂ ನೋಡಲಿಲ್ಲ. ಯಾರಾದರೂ ಹಣ ನೀಡುವವನು ತನ್ನಲ್ಲಿಗೆ ಬರಬಹುದೆಂಬ ದುರಾಸೆಯಿಂದ ಅತ್ತಿತ್ತ ನೋಡುತ್ತಿದ್ದಳು. ರಾತ್ರಿಯಾಗುತ್ತಾ ನಡೆಯಿತು, ಯಾರೂ ಬರಲಿಲ್ಲ. ಆ ದಿನ ಆಕೆಗೆ ಬಹಳ ದುಃಖವಾಗುತ್ತದೆ. ಆಕೆಯ ನಿರೀಕ್ಷೆಯು ನಷ್ಟವಾಗಲು ಚಿಂತೆಯಿಂದ ಕುಗ್ಗಿ ಹೋಗುತ್ತಾಳೆ. ಇತ್ತ ಕಡೆಗೆ ಹಣವೂ ಸಿಗಲಿಲ್ಲ, ಅತ್ತ ಕಡೆಗೆ ನೆಮ್ಮದಿಯೂ ದೊರಕಲಿಲ್ಲ. ಇದರಿಂದ ಚಿಂತಿಸಲು ಆಕೆಗೆ ವೈರಾಗ್ಯ ತೋರಹತ್ತುತ್ತದೆ. ಅಲ್ಲಿಂದ ಆಕೆಯು ವಿಷಯ ಸುಖದಲ್ಲಿ ನಿರಾಸಕ್ತಿಯನ್ನು ತೋರುತ್ತಾಳೆ. ಆಕೆಯು ವೈರಾಗ್ಯದಿಂದ ವಿವೇಕ ಭರಿತಳಾಗಿ ಹಾಡೊಂದನ್ನು ಹೇಳುತ್ತಾಳೆ. ಭ್ರಮೆಯ ಒಳಗಡೆ ಬಿದ್ದಿಹ ದೇಹವು ಭಾಗ್ಯವಿದಾತನ ಮರೆಯಿತೋ, ವಿಷಯ ಸುಖದಲ್ಲಿ ನಿದ್ರೆಗೆಟ್ಟೆನೋ, ದಾಸಳಾದೆನೋ ಆಸೆಗೆ, ಜನ್ಮ ಮರಣದ ಆದಿ ಅಂತ್ಯವು ಏನೂ ಅರಿಯದೆ ಹೋದೆನೋ, ಕ್ಷಣಿಕವೆಂದೆನು ತಿಳಿದು ಎದ್ದೆನು, ಕ್ಷಮಿಸಲಾರೆಯ ತಂದೆಯೇ, ಮೂರ್ಖತನದಲ್ಲಿ ಕತ್ತಲಲ್ಲಿಯೇ ದಾರಿ ಕಾಣದೆ ನಡೆದೆನು, ಮೂರ್ಖತನದಲ್ಲಿ ಕತ್ತಲಲ್ಲಿಯೇ ದಾರಿ ಕಾಣದೆ ನಡೆದೆನು, ಕರವ ಪಿಡಿದು ನೀ ಅರುಹು ಜ್ಞಾನವ ಎಲ್ಲ ಬಲ್ಲಿಹನು ನೀನೇ ಎನ್ನುತ್ತಾ ತಾನು ಮಾಡಿದ ಹೀನ ಕಾರ್ಯಕ್ಕೆ ಪರಿತಪಿಸುತ್ತಾಳೆ. ಯದುವೆ, ಆ ವೇಶ್ಯೆಯಲ್ಲಿ ಅಂದು ವಿವೇಕವು ಜಾಗೃತಿಯಾಗಿ ವೈರಾಗ್ಯವು ಉಂಟಾಗುತ್ತದೆ. ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪವೇ ಒಳ್ಳೆಯ ಮದ್ದು ಅನ್ನುವ ಹಾಗೆ ಅವಳು ಪಶ್ಚಾತ್ತಾಪದಿಂದಾಗಿ ಪವಿತ್ರಳಾಗುತ್ತಾಳೆ. ಆಕೆಯಲ್ಲೀಗ ವಿಷಯ ಮಾರ್ಗವು ಕುಂಠಿತಗೊಂಡು ಆತ್ಮತತ್ವವು ಜಾಗೃತಗೊಂಡಿತು. ಅವಳಲ್ಲಿ ಭಕ್ತ ಮತ್ತು ಭಗವಂತನ ನಿಜ ಪ್ರೇಮದಲ್ಲಿ ಐಕ್ಯವಾದವು. ಆಶಾರತರು ನಿಶ್ಚಯವಾಗಿಯೂ ಸಚ್ಚಿದಾನಂದನಲ್ಲಿ ವಿರಾಜಮಾನರಾಗುವರು. ಯದುರಾಜನೇ, ನೀನು ಕೂಡ ನಿರಾಶೆ ವಿರಕ್ತಿಗಳನ್ನು ಬೇಗನೆ ಸಾಧಿಸಿಕೋ ಎಂದು ಅವಧೂತನು ಬೋಧಿಸಿದನು. ಅಷ್ಟೇ ಅಲ್ಲದೆ ಅವಧೂತನು ಮುಂದುವರೆದು ಈಗ ತನ್ನ 18ನೆಯ ಗುರುವಾದ ಟಿಟ್ಟಿಬ ಅಂದರೆ ಕುರರ ಪಕ್ಷಿಯ ಲಕ್ಷಣಗಳನ್ನು ಹೇಳುವೆನು ಕೇಳೆಂದನು. ಆಗ ರಾಜನಿಗೆ ಮತ್ತೆ ಕುತೂಹಲ ಉಂಟಾಗಿ ಆ ಅವಧೂತನೆದುರು ಕೈಮುಗಿದುಕೊಂಡು ಮುಂದಿನದನ್ನು ಚಿತ್ತಿಸಹತ್ತಿದನು. ಅವಧೂತನು ರಾಜನನ್ನು ಕುರಿತು, ಹೇ ಯದುವೀರನೇ, ಹಿಂದೆ ಕುರರ ಪಕ್ಷಿಯೊಂದಕ್ಕೆ ಮಾಂಸದ ತುಂಡೊಂದು ಸಿಗಲು ಅದನ್ನು ಆ ಕುರರ ಪಕ್ಷಿಯು ಚುಂಚಿನಲ್ಲಿ ಹಿಡಿದುಕೊಂಡು ತಾನೊಬ್ಬನೇ ಒಂದು ಕಡೆಗೆ ಕುಳಿತುಕೊಂಡು ತಿನ್ನಲೆಂದು ಹಾರುತ್ತಾ ಹೋಗುತ್ತಿರಲು ಗಿಡುಗ ಪಕ್ಷಿಯೊಂದು ಆ ಕುರರ ಪಕ್ಷಿಯನ್ನು ಬೆನ್ನಟ್ಟಿ ತೊಂದರೆ ಕೊಡಹತ್ತಿತು. ಇದನ್ನು ಕಂಡ ಸ್ವಜಾತಿಯ ಇತರ ಪಕ್ಷಿಗಳೂ ಕೂಡ ಅದರ ಬೆನ್ನಟ್ಟಿ ಆ ಮಾಂಸದ ತುಂಡಿಗಾಗಿ ಅದರೊಂದಿಗೆ ಸೆಣಸಾಡತೊಡಗಿದವು. ಇವೆಲ್ಲವುಗಳ ಕಾಟವನ್ನು ತಾಳದ ಆ ಕುರರ ಪಕ್ಷಿಯು ಮನದಲ್ಲೇ ಇವರೆಲ್ಲ ನನ್ನವರೇ ಆದರೂ ಬರೀ ಈ ಮಾಂಸದ ತುಂಡಿಗಾಗಿ ಹೀಗೆ ಕಾಡುತ್ತಿವೆಯಲ್ಲವೇ ಎಂದು ಆಲೋಚಿಸಿ ತಕ್ಷಣ ಆ ಮಾಂಸದ ತುಂಡನ್ನು ತನ್ನ ಬಾಯಿಯಿಂದ ಬಿಟ್ಟಿತು. ನಂತರ ಎಲ್ಲ ಪಕ್ಷಿಗಳು ಆ ಮಾಂಸದ ತುಂಡು ಬಿದ್ದತ್ತ ಓಡಿ ಹೋದವು. ಈಗ ಆ ಕುರರ ಪಕ್ಷಿಯು ನಿರಾಳ ಭಾವ ತಾಳಿತು. ಆದ್ದರಿಂದ ಯಾರು ರಾಜ್ಯದ ಪರಿಗ್ರಹದಲ್ಲಿ ಸಿಕ್ಕಿ ಹಾಕಿಕೊಳ್ಳುವರೋ ಅಥವಾ ಸಂಪತ್ತಿನ ಸಂಸಾರದ ಪರಿಗ್ರಹದಲ್ಲಿ ಸಿಕ್ಕಿ ಹಾಕಿಕೊಳ್ಳುವರೋ ಅವರ ಗತಿಯೂ ಕೂಡ ಹಾಗೆ ಆಗುವುದು ಅಂದಾಗ ರಾಜನು ಕಕ್ಕಾವಿಕ್ಕಿಯಾದನು. ಅಲ್ಲದೆ
ಅವನು ಸರ್ವವನ್ನು ತ್ಯಾಗ ಮಾಡಲು ಸಿದ್ಧನಾದನು. ಈಗ ಅವನು ಆತ್ಮಜ್ಞಾನಕ್ಕೆ ಭಾಜನನಾದುದನ್ನು ಕಂಡ ಅವಧೂತನು ಮತ್ತೆ ರಾಜನನ್ನು ಎಚ್ಚರಿಸಿ ಮುಂದಿನದನ್ನು ಹೇಳಹತ್ತಿದನು. ಅವಧೂತನು ಮತ್ತೆ ಆ ರಾಜನನ್ನು ಕುರಿತು, ಹೇ ಯದುವೀರನೇ, ಮನುಷ್ಯನಲ್ಲಿ ಅಭಿಮಾನವು ಅಳಿಯಬೇಕು. ಅದರಿಂದಾಗಿ ಅವನಲ್ಲಿ ತ್ಯಾಗಭಾವನೆ ಮೂಡುವುದು. ಅಲ್ಲದೆ ತ್ಯಾಗದಿಂದಾಗಿ ಅವನಿಗೆ ನಿರಾಮಯನೂ ನಿರ್ಭಯನೂ ಆದ ಭಗವಂತನು ನಿರಾಯಾಸವಾಗಿ ಕಾಣುವನು. ಆದ್ದರಿಂದಲೇ ನಾನು ಪರಿಗ್ರಹ ಪೀಡಿತನಾದ ಕುರರದ ತ್ಯಾಗಭಾವನೆಯನ್ನು ನೋಡಿ ನಾನು ಅದನ್ನು ಗುರುವಾಗಿ ಮಾಡಿಕೊಂಡು ಅದರಿಂದ ನಿರಾಶಾ ಭಾವನೆಯನ್ನು ಕಲಿತುಕೊಂಡೆ ಎನ್ನಲು ಯದುವೀರನು, ಹೇ ಅವಧೂತನೇ, ತ್ಯಾಗ ಮಾಡಬೇಕಾದರೆ ಅಭಿಮಾನ ಮೂಡುವುದು, ಅದನ್ನು ಹೇಗೆ ಬಿಡಬೇಕೆಂದು ಹೇಳಲು ಪ್ರಾರ್ಥಿಸುವನು. ಆಗ ಅವಧೂತನು, ರಾಜನೇ, ಅದಕ್ಕಾಗಿಯೇ ನಾನು ನನ್ನ 19ನೆಯ ಗುರುವಾಗಿ ಬಾಲಕನನ್ನು, ಅಂದರೆ ಒಂದು ಮಗುವನ್ನು ಗುರುವಾಗಿ ಸ್ವೀಕರಿಸಿದನು. ಅದು ಹೇಗೆಂದರೆ, ಚಿಕ್ಕ ಬಾಲಕನಲ್ಲಿ ಮಾನ ಅಭಿಮಾನದ ಬಗ್ಗೆ ಅರಿವಿರುವುದಿಲ್ಲ. ಅವನಿಗೆ ಶ್ರೇಷ್ಠ ಕನಿಷ್ಠದ ಬಗ್ಗೆಯೂ ತಿಳಿದಿರುವುದಿಲ್ಲ. ಅವನು ಯಾವಾಗಲೂ ಸದಾನಂದದಲ್ಲಿಯೇ ಇರುವನು. ಅವನಿಗೆ ಮನೆ ಮಾರು ಸತಿ ಸುತರೆಂಬ ಚಿಂತನೆಯೂ ಇರಲಾರದು. ಹೀಗಿರಲು ಸದಾ ನಿಶ್ಚಿಂತನಾಗಿರುವ ಬಾಲಕನ ಗುಣವನ್ನು ಅರಿತ ನಾನು ಅವನನ್ನು ಗುರುವನ್ನಾಗಿ ಸ್ವೀಕರಿಸಿದನು. ರಾಜನೇ, ಈ ಮನೆ ಮಾರು, ಈ ಸತಿ ಸುತ ಎಂಬ ಭಾವನೆಗಳು ಕೇವಲ ಮಿಥ್ಯವೇ ಆಗಿರುವವು. ಇನ್ನು ಸಂಸಾರದ ಮೂಲವೆಂದರೆ ಒಂದು ಕಲ್ಪನೆ ಮಾತ್ರವಾಗಿದ್ದು, ಆ ಕಲ್ಪನೆಯೇ ಪ್ರಾಪಂಚಿಕಕ್ಕೆ ಹಚ್ಚಿ ಭೇದವನ್ನು ಹುಟ್ಟಿಸಿ ಸ್ತ್ರೀ ಪುರುಷಾದಿಯ ವಿಕಾರಗಳನ್ನು ಕಲ್ಪಿಸಿ ಜೀವಿಗೆ ಭವದ ವಾಸನೆಯನ್ನು ಉಂಟುಮಾಡಿ ಒಂದೇ ಜನ್ಮದಲ್ಲಿ ನಡೆದ ಈ ಕಲ್ಪನೆಯು ಜನ್ಮಾಂತರಗಳಿಗೂ ಕಾರಣವನ್ನು ಉಂಟುಮಾಡುವುದು. ಈ ಕಲ್ಪನೆಯಿಂದ ಅಲಿಪ್ತನಾದಾಗ ಅವನು ಯೋಗಿಯ ಸ್ವರೂಪ ತಾಳುವನು. ಆದ್ದರಿಂದ ಚಿಕ್ಕ ಮಗುವಿನಲ್ಲಿ ನಾನು ಮುಗ್ಧತೆಯ ಭಾವದ ಯೋಗಿತ್ವವನ್ನು ಕಂಡು ಅದನ್ನು ಗುರುವಾಗಿ ಸ್ವೀಕರಿಸಿದನು. ಮುಂದೆ ನಾನು ನನ್ನ 20ನೆಯ ಗುರುವನ್ನಾಗಿ ಒಬ್ಬ ಕುಮಾರಿಯನ್ನು ಸ್ವೀಕರಿಸಿದನು. ಅದು ಏಕೆಂದರೆ ಆ ಕುಮಾರಿಯು ಏಕಾಂತವಾಗಿರಲು ಒಂದು ದಿನ ಅವಳ ಮನೆಗೆ ಅತಿಥಿಗಳು ಬರುವರು. ಆಗ ಆ ಅತಿಥಿಗಳನ್ನು ಆಕೆ ಉಚಿತಾಸನದಲ್ಲಿ ಕೂರಿಸಿ ಒಳಗೆ ಹೋಗಿ ಅಡಿಗೆ ಸಾಹಿತ್ಯವನ್ನು ಸಿದ್ಧಪಡಿಸಲು ಭತ್ತವನ್ನು ಕುಟ್ಟಲು ಆರಂಭಿಸುತ್ತಾಳೆ. ಆಗ ಆಕೆಯ ಕೈಯಲ್ಲಿರುವ ಬಳೆಗಳು ಸಪ್ಪಳವಾಗಲು ಅತಿಥಿಗಳು ಕೇಳಿಸಿಕೊಂಡಾರು ಎಂದು ಒಂದೊಂದೇ ಬಳೆಗಳನ್ನು ತೆಗೆದಿರುತ್ತಾಳೆ. ಕೊನೆಗೆ ಎಲ್ಲ ಬಳೆಗಳನ್ನು ತೆಗೆದು ಭತ್ತವನ್ನು ಕುಟ್ಟಲು ಸಪ್ಪಳವೇ ಬರುವುದಿಲ್ಲ. ಹೀಗೆ ಆತ್ಮತತ್ವದ ಭತ್ತವನ್ನು ಕುಟ್ಟಿ ಅರಗಿಸಿಕೊಳ್ಳುವ ಭಾವವನ್ನು ಅವಳಿಂದ ಕಲಿತ ನಾನು ಆ ಕುಮಾರಿಯನ್ನು ಗುರುವನ್ನಾಗಿ ಮಾಡಿಕೊಂಡೆನು. ಹೇ ರಾಜನೇ, ಎಲ್ಲಿ ಬಹಳ ಜನರು ವಾಸ ಮಾಡುವರೋ ಅಲ್ಲಿ ಕಲಹವೋ ಅನಿವಾರ್ಯವಾಗಿ ಉಂಟಾಗುವುದು. ಇಬ್ಬರೇ ಇರಲು ಅದು ಬರೀ ಹರಟೆಯುಂಟಾಗುವುದು. ಆದ್ದರಿಂದ ಏಕಾಂತದಲ್ಲಿ ಎಲ್ಲವನ್ನೂ ಸಾಧಿಸಬಹುದೆಂದು ಆ ಕುಮಾರಿಯು ಬಳೆಗಳನ್ನು ತೆಗೆಯುವ ಮೂಲಕ ತೋರಿಸಿದ್ದರಿಂದ ಆಕೆಯನ್ನು ನಾನು ಅರಿತುಕೊಂಡೆನು ಎಂದು ಅವಧೂತನು ನುಡಿಯುವನು. ಅಲ್ಲದೆ ಒಬ್ಬನೇ ಇರುವಾಗ ಏಕಾಗ್ರತೆಯನ್ನು ಸಾಧಿಸಬಹುದು ಹಾಗೂ ಅದರಿಂದಾಗಿ ನಿಜ ಲಾಭವನ್ನು ಅನಾಯಾಸವಾಗಿ ಕೈ ಸೇರುವಂತೆ ಮಾಡಿಕೊಳ್ಳಬಹುದೆಂದು ನಾನು ಆ ಕುಮಾರಿಯಿಂದ ಕಲಿತುಕೊಂಡೆನು. ಯದುರಾಜನು ಮೌನ ತಾಳುವನು. ಇದನ್ನು ಅರಿತ ಅವಧೂತನು ಮತ್ತೆ ಅವನನ್ನು ಅದುಮಿ ಎಚ್ಚರಿಸುತ್ತಾ ಇನ್ನು ಮುಂದಿನದನ್ನು ಕೇಳೆಂದನು. ಯದುವೀರನು ಕೈಮುಗಿದು ಆಲಿಸಲು ಅವಧೂತನು ತನ್ನ 21ನೆಯ ಗುರುವಾಗಿ ಬಾಣ ಬಿಡುವ ವ್ಯಾಧ, ಅಂದರೆ ಒಬ್ಬ ಬಿಲ್ಲುಗಾರನನ್ನು ಗುರುವನ್ನಾಗಿ ಮಾಡಿಕೊಂಡಿದ್ದನ್ನು ಹೇಳಹತ್ತಿದನು. ಅದು ಹೇಗೆಂದರೆ, ಹೇ ಯದುವೀರನೇ, ನಾನು ಒಮ್ಮೆ ಅರಣ್ಯದಲ್ಲಿ ಸಂಚರಿಸುತ್ತಿರಲು ಓರ್ವ ಬಿಲ್ಲುಗಾರ, ಅಂದರೆ ಬಾಣ ಬಿಡುವವನು, ತನ್ನ ಬಿಲ್ಲಿಗೆ ಹೆದೆಯರಿಸಲು ಅವನ ದೃಷ್ಟಿಯು ಕೇವಲ ಬಾಣದ ತುದಿಯಲ್ಲೇ ನೆಟ್ಟಿರುವನು. ಅದೇ ಒಬ್ಬ ರಾಜನು ಅದೇ ಸಮಯಕ್ಕೆ ತನ್ನ ರಥ ಸೈನ್ಯ ಸಮೇತವಾಗಿ ಆ ದಾರಿಯಿಂದ ಹಾದು ಹೋಗುವನು. ಹೀಗಿರಲು ಆತನ ಹಿಂದಿನಿಂದ ಕೆಲವು ಸಾಮಾನುಗಳ ಪೆಟ್ಟಿಗೆಯನ್ನು ಹೊತ್ತು ಬರುತ್ತಿದ್ದವನೊಬ್ಬನು ಆ ಬಿಲ್ಲುಗಾರನನ್ನು ಕುರಿತು, ಈ ದಾರಿಯಿಂದ ರಾಜನೊಬ್ಬನು ತನ್ನ ಸೈನ್ಯ ಸಮೇತವಾಗಿ ಹಾದು ಹೋದನೆ ಎಂದು ಕೇಳಲಾಗಿ ಬಿಲ್ಲುಗಾರನು ನೋಡಲಿಲ್ಲವೆಂದು ಮಾತ್ರ ಉತ್ತರಿಸಿದನು. ಜಗತ್ತಿನಲ್ಲಿ ಏಕಾಗ್ರತೆಯು ಸರ್ವಶ್ರೇಷ್ಠವೆಂದು ಇವನಿಂದ ಅರಿತ ನಾನು ಅವನನ್ನೇ ಗುರುವನ್ನಾಗಿ ಸ್ವೀಕರಿಸಿದನು ಎಂದೆನ್ನುತ್ತಾ ಮತ್ತೆ ಮುಂದುವರೆದನು. ಯದುವೀರನೇ, ನನ್ನ 22ನೆಯ ಗುರುವೆಂದರೆ ಸರ್ಪವು. ಅದು ಸದಾ ಆನಂದದಲ್ಲೇ ಅಲೆಯುವುದು. ಅಂತೆಯೇ ಯೋಗಿಗಳು ಕೂಡ ಏಕಾಂಗಿಯಾಗಿ ಲೋಕದ ದೃಷ್ಟಿಗೆ ಬೀಳದೆ ಏಕಾಂತದಲ್ಲಿ ಜೀವಿಸುವರು. ಹೀಗೆ ಸರ್ಪದ ಸಾವಧಾನ ಗುಣವರಿತ ನಾನು ಅದನ್ನು ನನ್ನ ಗುರುವನ್ನಾಗಿ ಮಾಡಿಕೊಂಡೆನು. ರಾಜನೇ, ಗೃಹಸ್ಥರು ಮನೆ ಮಾರು ಮಾಡಿ ಬರೀ ದುಃಖದಲ್ಲೇ ಉರುಳಾಡುವರು. ಮನೆಯ ಮಾಳಿಗೆಯನ್ನು 3 ಇಮಾರತ್ತುಗಳನ್ನು ಕಟ್ಟುವರು.
ಆದರೆ ಅದು ಸರ್ವದಾ ಶಾಶ್ವತವಿರದು ಎಂದು ಅರಿಯರು. ಪ್ರತ್ಯಕ್ಷವಿರುವ ಈ ದೇಹವೇ ಮಿಥ್ಯೆಯಾಗಿರುವಾಗ ಈ ಮನೆ, ಈ ಇಮಾರತ್ತು ಹೇಗೆ ಶಾಶ್ವತ? ಆದ್ದರಿಂದಲೇ ಯೋಗಿಗಳು ಯಾವುದೇ ಮನೆ ಮಾರಿಲ್ಲದೆ ನಿರಭಿಮಾನದಿಂದ ಬಾಳುತ್ತಾ ಸುಖ ಶಾಂತಿಯನ್ನು ಹೊಂದುವರು. ಇನ್ನು ನಾನು ಜೇಡರ ಹುಳುವನ್ನು ನನ್ನ 23ನೆಯ ಗುರುವನ್ನಾಗಿ ಸ್ವೀಕರಿಸಿದ್ದುದನ್ನು ಹೇಳುವೆನು, ಲಕ್ಷ್ಯವಿರಿಸು ಎಂದನು. ಯದುವು ಲಕ್ಷ್ಯವಿರಿಸಲು ಅವಧೂತನು ಜೇಡರ ಹುಳುವು ತನ್ನ ಹೊಟ್ಟೆಯಲ್ಲಿರುವ ದಾರವನ್ನು ಬಾಯಿಯ ಮುಖಾಂತರ ಹೊರಗೆ ತೆಗೆದು ಬಲೆಯನ್ನು ತಯಾರಿಸಿಕೊಂಡು ಅದರ ಮೇಲೆ ಸ್ವಚ್ಛಂದವಾಗಿ ಕ್ರೀಡಿಸುತ್ತಾ ಮನ ಬಂದಂತೆ ಆಡುತ್ತಾ ಕೊನೆಗೆ ತಾನೇ ಹೆಣೆದ ದಾರವನ್ನು ತನ್ನ ಬಾಯಿಂದಲೇ ನುಂಗುವುದು. ಇದರ ಅದ್ವೈತ ಲಕ್ಷಣವನ್ನು ಕಣ್ಣಾರೆ ಕಂಡ ನಾನು ಜೇಡರ ಹುಳುವನ್ನು ಗುರುವನ್ನಾಗಿ ಮಾಡಿಕೊಂಡೆನು. ಹೇ ಯದುವೀರನೇ, ಇನ್ನು ನನ್ನ ಅಂತಿಮ ಗುರು ಎಂದರೆ ನನ್ನ 24ನೆಯ ಗುರುವನ್ನಾಗಿ ದೇಹವನ್ನು, ನರದೇಹವನ್ನು ಗುರುವನ್ನಾಗಿ ಸ್ವೀಕರಿಸಿದನು. ಇದರ ಮಹತ್ವವನ್ನು ಭಕ್ತಿಯಿಂದ ಆಲಿಸಿರಲು ರಾಜನು ತನ್ನ ಆತ್ಮದಿಂದ ಚಿತ್ತಿಸ ಹತ್ತಿದನು. ಆಗ ಅವಧೂತನು, ರಾಜನೇ, ಇಷ್ಟೊಂದು ಗುರುಗಳಲ್ಲಿ ನಾನು ಏನೆಲ್ಲ ಕಲಿತೆನು? ಅವಕ್ಕಿಂತಲೂ ಮಿಗಿಲಾಗಿ ನಾನು ನರದೇಹದಿಂದ ಪ್ರಮುಖವಾದ ವಿವೇಕ ಮತ್ತು ವೈರಾಗ್ಯದ ಕುರಿತಾಗಿ ಅರಿತುಕೊಂಡೆನು. ಅದರ ನಿಮಿತ್ತವಾಗಿ ಈ ನರದೇಹವನ್ನೇ ನಾನು ಗುರುವನ್ನಾಗಿ ಸ್ವೀಕರಿಸಿದನು. ರಾಜನೇ, ಈ ದೇಹದಷ್ಟು ಹೇಸಿಯಾದದ್ದು ಈ ಲೋಕದಲ್ಲಿ ಇನ್ನೊಂದಿಲ್ಲ, ಹಾಗೂ ಇದರಷ್ಟು ಉತ್ತಮವಾದದ್ದು ಕೂಡ ತ್ರಿಲೋಕದಲ್ಲಿ ಯಾವುದೂ ಇರುವುದಿಲ್ಲ. ಆದ್ದರಿಂದ ಈ ದೇಹವನ್ನು ಭೋಗಕ್ಕಾಗಿ ಹಚ್ಚಿದರೆ ಅದು ಕೆಟ್ಟದಾಗಿ ತೋರುವುದು. ಅದೇ ದೇಹವನ್ನು ಆತ್ಮ ಸಾಧನೆಗಾಗಿ ಹಚ್ಚಿದರೆ ಅದೇ ದೇಹ ಉತ್ತಮವೆನಿಸುವುದು. ಹೇಗೆ ಬಾಡಿಗೆಯ ಮನೆಯಲ್ಲಿ ಉದಾಸೀನವಾಗಿ ವಾಸ ಮಾಡುವನೋ ಅದರಂತೆ ಪರಮಾರ್ಥದಲ್ಲಿ ಮನಸ್ಸನ್ನಿಟ್ಟುಕೊಂಡು ಪರಮಾರ್ಥವನ್ನು ಸಾಧಿಸುವುದಕ್ಕಾಗಿ ಈ ದೇಹವೆಂಬ ಮನೆಯಲ್ಲಿ ಅನಾಸಕ್ತ ಭಾವದಿಂದ ಇರಬೇಕು ಎಂಬುದನ್ನು ನಾನು ಈ ನರದೇಹದಿಂದ ಅರಿತುಕೊಂಡೆನು. ಈ ದೇಹವು ಹೇಗೆ ನಶ್ವರವಾಗಿರುವುದೋ ಹಾಗೆಯೇ ಆ ನಶ್ವರತೆಯಿಂದಲೇ ಮುಕ್ತಿಯುಂಟಾಗುವುದು. ಯಾರಿಗೆ ವಿರಕ್ತಿ ಉಂಟಾಗುವುದೋ ಅದೇ ನಿಜವಾದ ವಿವೇಕವೂ ಕೂಡ ಹೌದು. ಅಂಥ ವಿರಕ್ತಿಯಿಂದಲೇ ವೈರಾಗ್ಯವೂ ಪ್ರಾಪ್ತಿಯಾಗುವುದು. ಆದರೆ ಇತರ ಪ್ರಾಣಿಗಳಲ್ಲಿ ಆ ವಿಚಾರವು ಸ್ವಲ್ಪವೂ ಕೂಡ ಇರಲಾಗದು. ಪ್ರಾಣಿಗಳು ಕೇವಲ ಶಿಷ್ಣೋದಕಕ್ಕಾಗಿ ಜೀವಿಸುವವು. ನರದೇಹವಿದು ಅತ್ಯಮೂಲ್ಯವಾದ ನಿಧಿಯಾಗಿರುವುದು. ಆದ್ದರಿಂದಲೇ ದೇವತೆಗಳೂ ಸಹ ಮನುಷ್ಯ ಶರೀರಿಗಳಾಗಲು ಇಷ್ಟಪಡುವರು. ಇದು ಅತ್ಯಂತ ಪವಿತ್ರವೂ ಆಗಿರುವಂತೆ ಅತ್ಯಂತ ನಿಂದನೀಯವೂ ಆಗಿರುವುದು. ಏಕೆಂದರೆ ಇದರ ಜನನವು ಯೋನಿದ್ವಾರವಿದ್ದಂತೆ ಮರಣವೂ ಕೂಡ ಬೆನ್ನ ಹಿಂದೆಯೇ ಇರುವುದು. ಇದು ಇತರ ಜೀವಿಗಳಿಗೂ ಅನ್ವಯಿಸುವುದು. ಬಾಲ್ಯ, ತಾರುಣ್ಯ, ವಾರ್ಧಿಕ್ಯಾವಸ್ಥೆಗೆ ಬರಲು ಮೃತ್ಯುವು ಸಮೀಪಿಸುವುದು. ಆಗ ದೇಹದ ಎಲ್ಲ ಅಂಗಗಳು ನಡುಗ ಹತ್ತುವವು. ಹಲ್ಲು ಹೋಗಲು, ಬೆನ್ನು ಬಾಗಲು ಅವನ ಸ್ಥಿತಿಯು ನರಕ ಸದೃಶವಾಗುವುದು. ಸತಿಸುತರು ಸೇವೆ ಮಾಡಲು ಹೆಸುವರು. ಸೊಸೆಯಂದಿರು ಮನದಲ್ಲಿಯೇ ಮುದುಕ ಸತ್ತರೆ ಚೆನ್ನಾಗಿತ್ತೆಂದು ಮರುಕಾಡುವರು. ಆದ್ದರಿಂದ ಮನುಷ್ಯ ದೇಹವು ಪ್ರಾಪ್ತಿಯಾದ ಮೇಲೆ ಮೊದಲು ಎಲ್ಲ ಭೋಗಗಳನ್ನು ಅನುಭವಿಸಿ ಆಮೇಲೆ ಸಾವಕಾಶವಾಗಿ ಪರಮಾರ್ಥವನ್ನು ಪಡೆಯಬೇಕು. ಈ ದೇಹದಿಂದಲೇ ಪರಮಾರ್ಥವನ್ನು ಸಾಧಿಸಿಕೊಂಡು ಬ್ರಹ್ಮಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆಂದು ನಿತ್ಯವೂ ಸಿದ್ಧನಿರಬೇಕು. ಮನುಷ್ಯ ದೇಹವನ್ನು ಕುರಿತು ಯಾವ ಜೀವಿಯೂ ಸಹ ವಿಷಯ ಭೋಗದ ಸಲುವಾಗಿಯೇ ಇರುವುದು. ಆದರೆ ನರದೇಹವು ಮಾತ್ರ ವಿಷಯ ತ್ಯಾಗಕ್ಕಾಗಿ ಇರುವುದರಿಂದ ಇದಕ್ಕೆ ವಿರಕ್ತಿ ಸಾಧ್ಯವಾಗುವುದು. ಅದಕ್ಕಾಗಿ ಆಲಸಿತನವನ್ನು ಹರಿದೊಗೆದು ಹಗಲಿರುಳು ಒಂದೇ ಸಮನೆ ವಿವೇಕ ದೃಷ್ಟಿಯಿಂದ ಆತ್ಮಚಿಂತನೆಯನ್ನು ಮಾಡಿದ್ದಾದರೆ ಅಂಥವನಿಗೆ ನರದೇಹವು ನಾಶವಾಗಲು ಪರಮಧಾಮವು ಪ್ರಾಪ್ತಿಯಾಗುವುದು. ಹೀಗೆ ಅವಧೂತನು ಯದುರಾಜನನ್ನು ಕುರಿತು ತನ್ನ 24 ಗುರುಗಳಿಂದ ತಾನು ಪಡೆದ ಜ್ಞಾನವನ್ನು ವಿಸ್ತೃತವಾಗಿ ಹೇಳಲಾಗಿ ಯದುರಾಜನು ಅತ್ಯಂತ ಆನಂದಭರಿತನಾದನು. ಆಗ ಆ ಯದುರಾಜನು ಮನದಲ್ಲೇ ಈ ಅವಧೂತನು ಯಾರಿರಬಹುದೆಂದು ದೃಷ್ಟಿಸಿ ನೋಡಲು ಅವನು ಸಾಕ್ಷಾತ್ ಅತ್ರಿನಂದನನಾದ ಶ್ರೀ ಗುರು ದತ್ತಾತ್ರೇಯನಾಗಿಯೇ ಕಾಣುವನು. ಆಗ ನಖಶಿಕಾಂತವಾಗಿ ರೋಮಾಂಚನಗೊಂಡ ಯದುರಾಜನು ದತ್ತನ ಪಾದಗಳ ಮೇಲೆ ಉರುಳಾಡುವನು. ಅವನ ಕಣ್ಣುಗಳಿಂದ ಅಶ್ರುಧಾರೆ ಹರಿಯಲು ಪ್ರಾರಂಭವಾಗುತ್ತದೆ. ಅತ್ತ ಅವಧೂತನಾದ ದತ್ತಾತ್ರೇಯನು ಪ್ರೇಮದಿಂದ ಭಕ್ತನನ್ನು ಹಿಡಿದೆತ್ತಿ ಅಪ್ಪಿ ಆಲಂಗಿಸಿಕೊಳ್ಳುತ್ತಾನೆ. ಆಗ ಯದುವು ದತ್ತ ಪಾದುಕೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಕುಣಿದಾಡಲು ದತ್ತನು ಪ್ರಸನ್ನ ಭಾವದಿಂದ, ಯದುವೀರನೇ, ನಾನು ಇಲ್ಲಿಯವರೆಗೆ ಹೇಳಿದ್ದನ್ನು ಪಾಲಿಸುವವನಾಗು ಎನ್ನಲು ಯಯಾತಿ ಪುತ್ರನಾದ ಯದುವು ತನ್ನ ಅಂತರ್ಭಾಷ್ಯವನ್ನು ನಿರ್ಮಲವಾಗಿಸಿಕೊಂಡು ಶ್ರೀ ದತ್ತಗಾನವನ್ನು ಹಾಡುತ್ತಾ ತ್ರಿಭುವನದೊಳಗೆಲ್ಲವೂ ಸಂಚರಿಸತೊಡಗಿದನು. ಆ ಹಾಡು ಹೀಗಿದೆ.
ಹೇ ಅವಧೂತನೆ, ತ್ರಿಲೋಕನಾಥನೆ, ಭವಭಯಾರಕನೆ, ಹರಿಹರ ಬ್ರಹ್ಮನೇ, ಶ್ರೀ ಗುರುದತ್ತನೇ, ತ್ರಿಭುವನ ಪಾಲಕನೇ, ತ್ರಿಗುಣಾತೀತನೆ, ತ್ರಿಮೂರ್ತಿ ರೂಪನೆ, ಪದ್ಮಪಾದದವನೇ, ತ್ರಿಶೂಲ ಡಮರುಗ ಶಂಖ ಚಕ್ರಧರ ಅವಧೂತನಾದವನೇ, ದತ್ತನೆನ್ನಲು ದರುಶನ ತೋರಿದೆ ಮುಕ್ತಿಪ್ರದಾಯಕನೇ, ಸದ್ಗುರು ನೀನೇ ಅರಿವನು ನೀಡಿದೆ, ಸದ್ಗುರು ನೀನೇ ಅರಿವನು ನೀಡಿದೆ, ಧನ್ಯ ಧನ್ಯ ನಾನೇ. ಇರಲಿ ಜಿಜ್ಞಾಸುಗಳೇ, ಇನ್ನು ಅವಧೂತನೆಂದರೆ ಯಾರು ಹಾಗೂ ಅವನ ಲಕ್ಷಣಗಳು ಎಂತೆಂಬುದನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. ಅದು ಎಂತೆಂದರೆ, ಪೂರ್ವದಲ್ಲಿ ಒಮ್ಮೆ ಶಿವನು ತನ್ನ ಸುತನಾದ ಕಾರ್ತಿಕೇಯನಿಗೆ ಪರಮ ಜ್ಞಾನ ಬೋಧನೆ ಮಾಡುವಾಗ ಅವಧೂತನ ಸ್ಥಿತಿ, ಅವನ ಅವಸ್ಥೆ ಹಾಗೂ ಅವನ ಮಹತ್ವವನ್ನು ಹೇಳಹತ್ತಿದನು. ಅದನ್ನೇ ಜ್ಞಾನಸಿಂಧುವಿನಲ್ಲಿ ಹೇಳಿದಂತೆ ಇಲ್ಲಿ ಜಿಜ್ಞಾಸುಗಳಿಗೆ ಅರುಹಲಾಗಿದೆ. ಅದು ಎಂತೆಂದರೆ, ಮಗನಾದ ಕಾರ್ತಿಕೇಯನು ಒಮ್ಮೆ ತಂದೆಯಾದ ಶಿವನ ಎದುರು ಚಿರವಾಗಿ ಕರಜೋಡಿಸಿ, ಪರಮೇಶ್ವರನೇ, ಸರ್ವವ್ಯಾಪ್ತ ಸಕಲಾಧಿಪ ದಿಗಂಬರನೇ, ಪರಮ ಪುರುಷನೇ, ಕರುಣವಿಟ್ಟು ಅವಧೂತ ಮಹಾತ್ಮೆ ಕುರಿತು ಸಾರವಾಗಿ ತಿಳಿಸಬೇಕು. ಅಲ್ಲದೆ ಅವನ ನಡೆ ನುಡಿ ಮಹಿಮೆ ಎಂತಿರುವುದು, ಅವನು ನಿಗಮಾತೀತನು, ಹೇಗೆ ಕರುಣಿಸು ಎನ್ನಲು ಅದಕ್ಕೆ ಮಹೇಶ್ವರನು ಮಗನನ್ನು ಕುರಿತು, ಹೇ ಸುತನೆ, ಕುಳ್ಳಿರು ಎಂದು ಸಾವಧಾನವಾಗಿ ಮಗನಿಗೆ ಬೋಧಿಸಹತ್ತಿದನು. ಎಂತೆಂದರೆ, ಅವಧೂತನ ಸ್ಥಿತಿ ವಾಂಗ್ಮನಸ್ಸಿಗೆ ದೂರವೆನಿಸುವುದು. ಆತನು ಪೂರ್ಣ ನಿರ್ಮಲ ಪರಬ್ರಹ್ಮನು, ಪರಮಹಂಸನು, ಪರಮಾರೂಢನು, ಅದ್ವಯ ಪರಮಾತ್ಮನು, ಬಾಹ್ಯಾಂತರಕ್ಕೆ ಅತೀತನು, ನಿರುತ ಅದ್ವಯನು, ಕರ್ಮೋಪರತಿಯುಳ್ಳವನೇ ಅವಧೂತನು. ಅವನ ಕಾಲದೊಳು ನೋವದೆಲ್ಲವೂ ಬಿಟ್ಟು ಬಟ್ಟ ಬಯಲ ಹೊಂದಲಿಕೆ ಅವ ಪರಿ ಮನಸ್ಸಿಂಗೆ ಸೊಗಸಿಹುದು ಎನ್ನುವಂತೆ ಅವನು ಆ ಮಾರ್ಗದಲ್ಲಿ ಬಯಲೆಂಬ ಕೌಪಿಯನ್ನು ಧರಿಸಿ ಚಲಿಸುವನು. ಶ್ರುತಿಗಳು ಅವಧೂತನನ್ನು ನಾನಾ ಬಗೆಯಿಂದ ಹೊಗಳಿ ಕಡೆಯಲ್ಲಿ ಮಾತು ಬಿಟ್ಟವು. ಅವಧೂತ ಸ್ಥಿತಿ ಸರ್ವಯೋಗಿಗಳಿಗೆ, ಸರ್ವಾಶ್ರಮಗಳಿಗೆ ಕೊನೆಯದು. ಸಕಲ ಜ್ಞಾನಗಳ ಶಿಖರವು. ಇದೇ ಮಂಗಳಾಕಾರವು, ಸರ್ವಸಾಕ್ಷಿಗೆ ಅತೀತವು. ಇದು ಜ್ಞಾನ ರೂಪ ವಿಹಂಗಮ ಪಥವು. ಪರಮಹಂಸ ಅವಧೂತನ ಈ ಮಾರ್ಗಕ್ಕೆ ಒಂದು ನಿಶ್ಚಿತ ಪಂಕ್ತಿ ಅಥವಾ ಪಂಗಡವಿಲ್ಲ. ಇದಕ್ಕೆ ಹೇತುವಾದುದು ಆತ್ಮಜ್ಞಾನ. ತಾನು ಬ್ರಹ್ಮಚಾರಿ ಇರಲಿ ಇಲ್ಲವೇ ಗೃಹಸ್ಥನಿರಲಿ, ಪೂರ್ವಾಶ್ರಮದ ಸಂಸ್ಕಾರಗಳು ಸವೆದ ಮೇಲೆ ಬ್ರಹ್ಮಜ್ಞಾನದಿಂದ ಕೊನೆಯ ಈ ಆಶ್ರಮವು ಸಿದ್ಧಿಸುವುದು. ಅವಧೂತಗೆ ಆಶ್ರಮವೆಂಬುದೇನು? ತುರ್ಯಾತೀತ ವಸ್ತು ತಾನಾದವನಿಗೆ ಆಶ್ರಮವೆಂಬುದು ಶಬ್ದ ಮಾತ್ರ. ಆತ ನಿರಾಶ್ರಮನು, ನಿರ್ವಾಚ್ಯ ನಿತ್ಯಾನಂದನು. ಆತ ಆಶ್ರಮವಿಲ್ಲದ ಅತ್ಯಾಶ್ರಮಿಯು. ಯಾವುದೇ ಆಶ್ರಮದಲ್ಲಿರುವ ಸುಕೃತಿಗೆ ತನ್ನ ಪೂರ್ವ ಜನ್ಮಗಳ ಅನಂತ ಪುಣ್ಯದ ಫಲದಿಂದ ವಿರತಿ ಹುಟ್ಟುವುದು. ಅವನ ಬಾಹ್ಯ ವಿಷಯಗಳನ್ನೆಲ್ಲ ಮರೆತು ಅಷ್ಟಾಂಗ ಯೋಗ ಸಾಧಿಸಿ ಮೌನವಿಡಿದು ಜ್ಞಾನದ ಸಪ್ತಭೂಮಿಕೆಗಳಲ್ಲಿ 4ನೆಯ ವಾಸನಾಕ್ಷಯ, ಸಹಜ ಸಮಾಧಿ, ರಾಜಯೋಗದ ಲಕ್ಷಣ ಹಾಗೂ ಸಹಜಾನಂದದ ಸ್ಥಿತಿಯಲ್ಲಿ ಇರುವನು. ಇದಲ್ಲದೆ ನಿಶ್ಚಯ ಜ್ಞಾನ ಶ್ರವಣ, ಮನನ, ನಿಧಿಧ್ಯಾಸನ, ಸದ್ಗುರು ಸಚ್ಶಿಷ್ಯ ಲಕ್ಷಣ, ಅದ್ವೈತ ವಸ್ತುಸಿದ್ಧಿ ಮುಂತಾದ ಪ್ರಕರಣ ತಿಳಿಸಿದ್ದೇನೆ. ನಾನು ಹೇಳಿದಂತೆ ಈ ಸಾಧನೆಗಳನ್ನು ಅಳವಡಿಸಿಕೊಳ್ಳುವವನು ಅವಧೂತನೆನಿಸಿಕೊಂಡು ಸಹಜಾನಂದದಲ್ಲಿ ಮೈಮರೆಯುವನು. ಇನ್ನು ಅವಧೂತನ ಸ್ಥಿತಿ ಹೇಗಿರುವುದೆಂದರೆ, ಅವಧೂತನು ದೇಶ ಕಾಲ ದಿನ ರಾತ್ರಿಗಳನ್ನು ಮರೆತು ತೇಜೋರಾಶಿ ತಾನೇ ತಾನಾಗಿ ಬೆಳಗುವನು. ಅವನ ಹೃದಯಾಂತರಾಳದಲ್ಲಿ ಸೂರ್ಯ ಕೋಟಿ ಭಾಸಿಸುವ ಬೆಳಗು ಸೂಸುತ್ತಾ ಬೆಳಗುತ್ತಿರಲು ಅವನು ಮೈಮರೆತು ತಣ್ಣಗಿರುವನು. ಅವನಿಗೆ ದೇಹದ ಮೇಲಿನ ವಸ್ತ್ರಗಳ ಪರಿವೆಯಿಲ್ಲ. ಅವನ ಬರೀ ಶರೀರವು ಚಳಿ ಮಳೆಗಾಳಿಗೆ ಸಿಕ್ಕರೂ ಅವನಿಗೆ ಅದರ ಅರಿವಿಲ್ಲ. ಅವ ಮನೆ, ಅವ ಜಾತಿ ಎಂಬ ನೆನಪು ಹಾರಿತು. ಭಿಕ್ಷೆಗೆ ಬೇಕಾದೊಂದು ಮನೆಗೆ ಹೋಗುವನು. ಭಿನ್ನ ಭಿನ್ನ ಕುಲಗೋತ್ರಗಳು ಅವನ ಸಮಭಾವದಲ್ಲಿ ಮುಳುಗಿದವು. ಭೂಮಿಯೇ ಅವನ ಹಾಸಿಗೆ, ಆಕಾಶವೇ ಹೊದಿಕೆ ಆಯಿತು. ಭಿಕ್ಷೆಗಾಗಿ ಪಾತ್ರೆಯನ್ನು ತೆಕ್ಕೊಂಡು ಹೋಗುವುದು ಬೇಸರಾಯಿತು. ಕರಪಾತ್ರೆಯಲ್ಲಿಯೇ ಭಿಕ್ಷಾನ್ನ ಉಣ್ಣುವನು. ಕೈ ತೊಳೆಯಲಿಕ್ಕೆ ನೀರು ಇಲ್ಲದಾಗಲು ಎಂಜಲವನ್ನು ಮೈಗೆ ಒರೆಸುವನು. ನೀರು ಕುಡಿಯಲು ಕಮಂಡಲ ಬದಲು ಕೆರೆ, ಬಾವಿ, ಹಳ್ಳದಲ್ಲಿರುವ ನೀರು ಕುಡಿಯುವನು. ನೋಡುವವರಿಗೆ ಪರಮಾನಂದ ಯೋಗಿ ಎನಿಪ ಅವಧೂತನು ಹುಚ್ಚನಂತೆಗಿರುವನು. ಅವನಿಗೆ ನಿಧಿ ವಿಧಿ ನಿಕ್ಷೇಪಗಳಿಲ್ಲ. ಏಕೆಂದರೆ ಅವನ ಚಿತ್ತವು ಯಾವಾಗಲೂ ಸಮತ್ವ ಲಕ್ಷಣವುಳ್ಳ ಬ್ರಹ್ಮನಲ್ಲಿ ರಮಿಸುವುದು. ಬುದ್ಧಿಯು ಅರಿವು ಮರವೆಗಳ ಸೀಮೆ ದಾಟಿದೆ. ಸರ್ವಜ್ಞಾನನಾದ ಅವಧೂತನಿಗೆ ಯಾವ ಗುಣದೋಷಗಳಿಲ್ಲ.
ಮತ್ತೆ ಮುಂದುವರೆದ ಶಿವನು ಮಗನನ್ನು ಕುರಿತು, ಸುತನೆ, ಅವಧೂತನಿಗೆ ಮುಖ್ಯವಾಗಿ 6 ಅವಸ್ಥೆಗಳಿರುತ್ತವೆ. ಅವು ಎಂತೆಂದರೆ ಬಾಲ, ಉನ್ಮತ್ತ, ಪಿಶಾಚಿ, ಅಂಧಕ, ಮೂಕ, ಬದಿರ ಅಂದರೆ ಕಿವುಡ. ಇದರಂತೆ ಅವಧೂತನು 6 ಅವಸ್ಥೆಗಳಲ್ಲಿ ಸುಳಿಯುವನು. ಇವನಿಗೆ ಮಾನಾಭಿಮಾನವಿಲ್ಲ, ತನ್ನೊಳು ಯಾವ ಊಹೆಗಳೂ ಇಲ್ಲ, ತನ್ನೊಳು ತಾನಾಗುವನು. ಉಪಕಾರ ಅಪಕಾರಗಳಿಲ್ಲ, ಆತನಿಗೆ ಪಾಪ ಪುಣ್ಯಗಳಿಲ್ಲ, ಜ್ಞಾನ ಅಜ್ಞಾನವಿಲ್ಲ, ಹಾನಿ ಕ್ಷೇಮಗಳನ್ನು ಮರೆತು ಮಕ್ಕಳಂತೆ ಇರುವುದೇ ಬಾಲ್ಯಾವಸ್ಥೆ. ನಡೆಯುವಾಗ ದಾರಿಯಲ್ಲಿ ತಗ್ಗು ದಿನ್ನೆ ನೋಡನು, ಎದುರಿಗೆ ಯಾರನ್ನು ದಿಟ್ಟಿಸನು, ಯಾರಿಗೂ ತಗ್ಗಿ ನಡೆಯನು, ಜ್ಞಾನ ಬಲದಿಂದ ಗಟ್ಟಿಯಾಗಿರುವನು. ವಿರತಿಯು ಹುರಿಯೇರಿ ದಾರಿಯಲ್ಲಿ ಯಾರು ಬರುವರೋ ಅರಿಯನು, ಮದ್ದಾನೆಯಂತೆ ಕಾಲುಗಳನ್ನಿಟ್ಟು ನಡೆಯುವನು. ಯೋಗಿ ಹೀಗಿರಲು ಅದು ಉನ್ಮತ್ತ ಅವಸ್ಥೆ ಎನಿಸುವುದು. ದೇಹದ ಮೋರೆ ಒಂದು ಕಡೆ, ತನ್ನ ಲಕ್ಷ್ಯ ಇನ್ನೊಂದು ಕಡೆ, ಕೈಗಳನ್ನೆತ್ತಿದರೆ ಬಿದ್ದಿರುವನು. ಮೈ ಹುಡಿಯಿಂದ ಹುಟ್ಟುಗಟ್ಟಿದೆ, ಮಣ್ಣು ಧೂಳಿಯಿಂದ ಕಾಲುಗಳು ಮುಸುಕಿವೆ. ದೇಹವು ಯಾರದೋ ಏನೋ ಎನ್ನುವಂತೆ ಮಲಗಿರುವನು. ನೋಡಿದವರು ಹೆದರುವ ಸ್ಥಿತಿಯಲ್ಲಿ ಇರುವನು. ಇದು ವರಯೋಗಿಯ ಪಿಶಾಚಿ ಅವಸ್ಥೆ ಎಂದು ತಿಳಿ. ದಿಟ್ಟತನ ಅಂತಸ್ತ್ವದಲ್ಲಿ ನೆಟ್ಟದೆ ಪರವಶನಾಗಿದ್ದಾನೆ. ಹೊರಗೊಂದು ರೂಪಗಾಣದೆ ನಿಜ ಸುಖದೊಳಗೆ ಮುಳುಗಿದ್ದಾನೆ. ಶ್ರೇಷ್ಠನೇ ತಾನಾಗಿ ತನ್ನ ನಿಜನಿಷ್ಠೆಯಲ್ಲಿ ತಾನಿದ್ದಾನೆ. ಕಣ್ಣುಗಳಿಂದ ಬಾಹ್ಯ ಸೃಷ್ಟಿ ನೋಡಲು ಕಣ್ದೆರೆಯದೆ ಕುರುಡನಾಗಿದ್ದಾನೆ. ನಿತ್ಯದಲ್ಲಿ ಈ ರೀತಿ ಇರುವುದೇ ಅಂಧಕಾವಸ್ಥೆಯು. ಒಬ್ಬ ಸೂರ್ಯನು ಭೂಮಂಡಲವನ್ನೆಲ್ಲ ಬೆಳಗುವಂತೆ ತನ್ನ ತಾನರಿತ ಆತ್ಮನಿಷ್ಠನೊಬ್ಬನೇ ಜಡವಾದ ಜಗತ್ ಪ್ರಪಂಚವನ್ನು ಜ್ಞಾನ ಜ್ಯೋತಿಯಿಂದ ಬೆಳಗುವನು. ಆದರೆ ತಾನು ಯಾರೊಡನೆಯೋ ಮಾತನಾಡನು. ಇದು ಮುಕ್ತನ ಮೂಕ ಅವಸ್ಥೆ ಎನಿಸುವುದು. ಬಾಯಿಯ ಮುಂಭಾಗದಿಂದೆದ್ದ ಓಂಕಾರ ಶಬ್ದವು ತನ್ನ ಕಿವಿಯಲ್ಲಿ ಬಿದ್ದು ಬೊಬ್ಬಿಕ್ಕಲು ಆ ಪ್ರಣವ ಶಬ್ದದೊಳಗೆ ಮುಳುಗ್ಯಾಡುವ ಯೋಗಿಗೆ ಬಾಕ್ಯದ ಶಬ್ದಗಳು ಸರಿಬಾರದೆ ಅವನ ಕಿವಿಯಲ್ಲಿ ಸೇರದೆ ಅರ್ಥಹೀನವಾಗಿರುವವು. ಇಂತು ಲೌಕಿಕ ಶಬ್ದಗಳನ್ನು ಕೇಳದಂತೆ ಇರುವುದೇ ಬಧಿರಾವಸ್ಥೆಯು. ಮತ್ತೆ ಮುಂದುವರೆದ ಶಿವನು ಮಗನನ್ನು ಕುರಿತು, ಹೇ ಸುತನೆ, ಅವಧೂತನು ಇಂತೆಂಬ ಅವಸ್ಥೆಗಳನ್ನು ಧರಿಸಿರುವವನು ಎಂದು ಹೇಳುವುದು ಕೇವಲ ಮಾತು. ನಿಜವಾಗಿ ಅವನ ಸ್ಥಿತಿಯು ಮಾತು ಮನಸ್ಸಿಗೆ ಅತೀತವಾಗಿದೆ. ಯಾರೊಡನೆಯೋ ಆತನ ಸಂಘವಿಲ್ಲ. ಆತನ ನೈಜ ಸ್ಥಿತಿಯ ಅನುಭವ ತನಗಿಲ್ಲದೆ ಒಬ್ಬನು ಅಮಗೆ ಹೆಸರಿಡುವುದು ಪಾತಕವೆನಿಸುವುದು. ಕಂದನೆ, ಯೋಗೀಶನಾದ ಅವಧೂತನ ಮಹಿಮೆಯ ತಿಳಿವೆನೆಂದರೆ ಯೋಗೀಶ್ವರನಾದ ನನಗೂ ಅಸಾಧ್ಯ. ಸುರೇಂದ್ರನಿಗೆ, ನಾಗಶಯನನಿಗೆ ಅವನ ಸ್ಥಿತಿ ಹೇಳುವುದು ಆಳವಾದದ್ದೇ. ವೇದಗಳು ಸಹ ಅವಧೂತನ ಚರಿತ್ರೆ ಹೇಳಲಾರದೆ ಮೌನವಾಗಿರುವವು. ಆತನ ನಿರ್ಮಲ ಪಾದಪದ್ಮ ಧೂಳಿಯು ತಮ್ಮ ತಲೆಯ ಮೇಲೆ ಬೀಳಲೆಂದು ಬ್ರಹ್ಮರುದ್ರಾದಿಗಳು ಅವನಿಗೆ ನಮಸ್ಕರಿಸುವರು. ಮಗನೇ, ತಮಗೆ ಸ್ವರೂಪ ಸಾಕ್ಷಾತ್ಕಾರವಾಗಲೆಂದೆನಿಸಿ ಅವನನ್ನು ನೆಚ್ಚಿ ಹಿಂಬಾಲಿಸುವನು. ಅರೂಢನಾದ ಅವಧೂತನು ಸ್ವಯಂ ಬ್ರಹ್ಮನಿರಲು ತಾನಾರಿಗೆ ವಂದಿಸಬೇಕು, ಆರನ್ನು ಪೂಜಿಸಬೇಕು. ಆವ ದೇವತೆ ಅವನಿಗೆ ಅನ್ಯವಿದೆ. ಆವ ಮಂತ್ರವನ್ನು ಓದುವನು. ಆತಗೆ ಬಂಧಕ ಸಂದೇಹಗಳಿಲ್ಲ. ಮದದ ಸಿಂಧೂರನಂತೆ ತೂಗ್ಯಾಡುತ್ತಲಿಹನು. ಇಹಪರವೆಂಬೆರಡರ ಬಯಕೆಯನ್ನು ಬಿಟ್ಟಿರುವನು. ನಟ್ಟಡವಿ ಎನ್ನದೆ, ಊರು ಎನ್ನದೆ ಪರವಶನಾಗಿ ಬಟ್ಟೆಯನ್ನು ಅಥವಾ ದಾರಿಯನ್ನು ದಿಟ್ಟಿಸಿ ನೋಡದೆ ಪೂರ್ಣ ಸಮಾಧಿಯಲ್ಲಿ ಸಂಚರಿಸುತ್ತಿರುವನು. ಕಟ್ಟಿದ ಬಂಧನ ಹರಿದು ಮಾವುತನನ್ನು ಕೆಳಗೆ ಉರುಳಿಸಿ ಸೀಳಿ ಕಾವಲಿದ್ದವರನ್ನು ತುಳಿದು ಓಡಿ ಬರುವ ಅಂಕುಶವಿಲ್ಲದ ಆನೆಯಂತೆ ಬಗೆ ಬಗೆಯ ವಿಷಯೇಂದ್ರಿಯಗಳ ಸೆಳೆತವನ್ನು ಕಿತ್ತೊಗೆದು ಪ್ರಾರಬ್ಧಗಳ ಕಿಂಕರ ಭಾವವನ್ನು ಮರೆತು ಅವಧೂತನು ನಿರಂಕುಶ ತೃಪ್ತಿಯಿಂದಿರುವನು. ಮನೆ ಅಥವಾ ವನದಲ್ಲಿ, ನದಿ ತೀರದಲ್ಲಿ, ಕಾನನದಲ್ಲಿ, ಕ್ಷೇತ್ರದಲ್ಲಿ, ಪರ್ವತದ ಗುಹೆಯಲ್ಲಿ, ವಟವೃಕ್ಷದ ಇಲ್ಲವೇ ಹಿಮಾಲಯದ ಅಡಿಯಲ್ಲಿ ಪರವಶನಾಗಿ ಅವಧೂತನು ಸಂಚರಿಸುತ್ತಿರುವನು. ಮಗನೇ, ಮತ್ತೆ ಅವಧೂತನ ಪರವಶ ಸ್ಥಿತಿ ಚಿತ್ತಿಸೆನುತ್ತಾ ಇಂತು ಚರಿಸುತ್ತಿರುವ ಅವಧೂತನನ್ನು ನೋಡಿ ಬಾಲ ಬುದ್ಧಿಯ ಮನುಜರು ಏನು ಇವನು ಹುಚ್ಚನೋ ಪಿಶಾಚಿಯೋ ಎನ್ನುತ್ತಾ ಅವನನ್ನು ಮುತ್ತುವರು. ಬೆಂಬತ್ತಿ ಅವನನ್ನು ಕಾಡುವರು. ಅವನು ಬೆತ್ತಲೆ ಇರುತಿಹನು. ಸಣ್ಣ ಮಕ್ಕಳು ಎಲೋ ನಿಲ್ಲು, ಕಣ್ಣು ತೆಗೆ, ಮಾತಾಡು, ನಿನ್ನ ಕುಲವೇನು, ಉತ್ತರ ಕೊಡದೆ ಸುಮ್ಮನೇಕೆ ಇರುವಿ ಎಂದು ಪೀಡಿಸುವರು. ಆತನು ಅವರ ಮಾತು ಕೇಳದೇಗಿರಲು ಅವನೆರಡು ಕೈ ಕಟ್ಟಿ ಕೋಲಿನಿಂದ ಬಲವಾಗಿ ಬಡಿಯುವರು. ಮಾತಾಡು ಎಂದು ಮೈಮೇಲೆ ಮಣ್ಣು ಮೈಲಿಗೆ ಚೆಲ್ಲುವರು. ಮೋರೆಗೆ ಅದನ್ನೇ ಮೆತ್ತಿ ಅವನ ಕಿವಿಯಲ್ಲಿ ಬೊಬ್ಬೆ ಇಕ್ಕುವರು. ಇಷ್ಟಾದರೂ ಆ ಮುನಿವರನು ಮಹಾಮೌನದಿಂದ ಇರುವನು. ಉದಾಹರಣೆಗೆ, ಗಜಕ್ಕೆ ನೊಣಗಳು ಮುತ್ತಿದರೆ ಅಥವಾ ಸುರಗಿರಿಯನ್ನು ಎರಿದರೆ ಅಥವಾ ಕೆಣಕ್ಕೆ ಕಚ್ಚಿದರೆ ಗಜಕ್ಕೆ ಏನಾಗಬೇಕಿದೆ? ತನ್ಮಯನೇ,
ತನ್ಮೈ ಒಂದು ವೇಳೆ ಮದ್ದಾನೆ ಮತ್ತು ಮೇರು ಅಂಜಿದರೂ ಅಂಜಬಹುದು, ಆದರೆ ತೃಣಸಮನಾದ ಯೋಗಿವರ ಎಂದು ಅಂಜನು ಅಳುಕನು. ಅವನ ತನುಮನವೆಂದು ಚಂಚಲವಾಗದು. ಆತ್ಮಸ್ವರೂಪದಲ್ಲಿ ಸುಸ್ಥಿರನು. ಆತನ ಹತ್ತಿರವಿರುವ ಮೂಢರು ಚಪ್ಪಾಳೆ ಇಕ್ಕಲಿ, ಮೊಸಲಿಗೆ ಕಸದ ಬೂದಿ ಹಚ್ಚಲಿ, ತಲೆಯ ಮೇಲೆ ರಾಡಿ ಮಣ್ಣು ಎರೆಯಲಿ, ಏನೇ ಉಪದ್ರವ ಮಾಡಿದರೂ ಆ ಮೌನಿಯು ಸಮಾಧಿಸ್ಥನು, ಕಣ್ಣು ತೆರೆಯದೆ ಕುಳಿತಿರುವನು. ತನ್ನ ಪ್ರಾರಬ್ಧವು ದೇಹಕ್ಕೆ ಇಂತು ಕ್ಲೇಶ ಕೊಟ್ಟು ಕ್ಷೀಣವಾಯಿತು ಎಂದು ಮನದಲ್ಲಿ ಸಮಾಧಾನಿಯಾಗಿರುವನು. ಕೇಡಿಗಳು ಅವನ ಬೆನ್ನು ಹತ್ತಿ ಕಾಡಿದರೂ ಯೋಗಿಯು ಅತ್ತ ನೋಡನು, ಏನೂ ಕೂಡ ಅನ್ನನು. ಅವರು ಕಾಡಿದುದನ್ನು ಸ್ವಪ್ನಾನುಭವದಂತೆ ಸಾಕ್ಷಿಯಾಗಿ ನೋಡುವನು. ಕೆಲವು ಪುಣ್ಯಾತ್ಮರು ಅವನನ್ನು ನೋಡಿ, ಇವನು ವರಸಮಾಧಿಯಲ್ಲಿ ಇರುವನು, ಕೋಡಿ ಮುಂಡೆ ಮಕ್ಕಳು ಇವನಿಗೆ ಈ ಪರಿ ಪೀಡಿಸುವರು ಎಂದು ಆ ಧೂರ್ತ ಮನುಜರನ್ನು ಹಿಡಿದು ದಂಡಿಸುವರು. ಮತ್ತು ಅವನ ದೇಹವನ್ನು ನೀರಿನಿಂದ ತೊಳೆದು ಅದಕ್ಕೆ ಹೊಸ ವಸ್ತ್ರ ಉಡಿಸಿ ಅಲಂಕರಿಸಿ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಗಂಧಾಕ್ಷತೆ, ಹೂಮಾಲೆ, ಧೂಪ, ದೀಪ ನೈವೇದ್ಯಗಳನ್ನು ಅರ್ಪಿಸಿ ಮಂತ್ರ ಘೋಷಣೆಯಿಂದ ಪೂಜಿಸುವರು. ಅವನೆದುರಿಗೆ ತಿನ್ನಲು ಭಕ್ಷ್ಯಗಳನ್ನಿಡುವರು. ಆದರೆ ಅವಧೂತನು ಅತ್ತ ಕಡೆ ನೋಡನು. ನಾನಾ ಬಗೆಯಾಗಿ ಪೂಜೆಗೊಂಬುವ ದೇಹ ನನ್ನದೆಂದರಿಯನು. ಕಣ್ಣು ಮುಚ್ಚಿ ಪ್ರತಿಮೆಯಂತೆ ಸುಮ್ಮನೆ ಕುಳಿತಿರುವನು. ಆ ಗ್ರಹ ರಂಗ ಮಧ್ಯದಲ್ಲಿ ಸಡಗರವ ತೋರಿರುದನು. ಆತನ ಸಮಾಧಿ ಸ್ಥಿತಿ ನೋಡಿದ ಭಕ್ತರು ಹರಹರ ಎನ್ನುತ್ತಾ ಶಿಶುವಿಗೆ ಉಣಿಸುವಂತೆ ತುತ್ತು ಮಾಡಿ ಬಾಯಲ್ಲಿಕ್ಕುವರು. ಆತನ ಬಾಯಿಗೆ ನೀರಿನ ಬಟ್ಟಲು ಮುಟ್ಟಿಸಿ ನೀರು ಕುಡಿಸುವರು. ಇಂತು ಬ್ರಾಹ್ಮಿ ಸ್ಥಿತಿಯಲ್ಲಿರುವ ಮುನಿವರನನ್ನು ದುರ್ಜನರು ಘಾಸಿಸಿದರೆ ಮತ್ತು ಸಜ್ಜನರು ಪೋಷಿಸಿದರೆ ಆರೂಢನಿಗೆ ಕಿಂಚಿತ್ತು ಕ್ಲೇಶ ಅಥವಾ ಹರ್ಷವಿಲ್ಲ. ಎರಡಕ್ಕೂ ಸಾಕ್ಷಿಯಾಗಿ ನೋಡುವವ ತಾನಾಗಿರುವನು. ಇಂತು ತಾನು ಸರ್ವತ್ರ ಸರ್ವಜ್ಞನಾಗಿ ಸರ್ವರಲ್ಲಿ ತಾನೇ ವಾಸ ಮಾಡುವೆನೆಂದು ಸಮಭಾವದಿಂದ ನಿತ್ಯ ಸುಖಿಯಾಗಿ ಸಂಚರಿಸುವನು. ಇವನಿಗೆ ಕೆಲವರು ಬ್ರಾಹ್ಮಣನೆಂಬರು, ಕೆಲವರು ಶೂದ್ರನೆಂಬರು, ವೈಶ್ಯನಿವನು, ಪಾಂಚಾಳನು, ರಾಕ್ಷಸನು, ಜಡನು ಎಂದು ಕೆಲವರು ಕರೆದರೆ, ಮತ್ತೆ ಕೆಲವರು ಇವನು ತತ್ವಜ್ಞಾನಿ, ಈತ ಮೌನಿ ಎಂದು ಮಾತನಾಡುವರು. ಅವಧೂತನು ಅಡವಿಯಲ್ಲಿ ಗಿಡದ ತಪ್ಪಲ ತಿನ್ನುವನು. ಸುಡುಗಾಡಿನಲ್ಲಿ ಬಿದ್ದಿರುವ ಬಲಿಕೂಳು ತಿಂಬುವ ಕಾಗೆಯಂತೆ ಅವನೊಡಲು ಹಸಿದಿದೆ, ಮೋರೆ ಕಂದಿದೆ, ಜೀರ್ಣ ಹಾಗೂ ಮಲೀನವಾದ ಅರಿವೆ ಹೊತ್ತಿದ್ದಾನೆ. ಕೆದರಿದ ತಲೆಯಲ್ಲಿ ಹುಡಿ ಮುಸುಕಿದೆ. ಇವನ ಸ್ಥಿತಿ ನೋಡಿ ಅರಿವೆ ತೊಡಿಸಿದರೆ ಬೇಡೆನ್ನನು. ಉಟ್ಟ ಅರಿವೆಯಲ್ಲಿ ಉಚ್ಚಿ ಹೋದರೆ ಪುನಃ ಅದನ್ನು ಉಡಲು ಹಿಡಿಯನು. ಶಸ್ತ್ರದಿಂದ ಕಡಿದರೂ ದೇಹದ ಪ್ರಜ್ಞೆ ಇಲ್ಲದಿರುವುದು. ಜಡಭರತನಂತೆ ನಿದ್ರಿತನಂತೆ ಪರಬ್ರಹ್ಮದಲ್ಲಿ ಸ್ವಸ್ಥನಾಗಿರುವನು. ಪರಂಜ್ಯೋತಿಯೇ ತಾನಾಗಿ ಮೆರೆಯುವನು. ಈತನ ಆತ್ಮ ಬಲವನ್ನು ನರರೇನು ಬಲ್ಲರು? ಬ್ರಹ್ಮಮುಖಿಗಳಿಗೆ ಆತನು ಸಾಮಾನ್ಯನಂತೆ ಕಾಣುವನು. ಅವನಲ್ಲಿ ಪೂರ್ಣ ಪ್ರಜ್ಞೆ ತುಂಬಿದ್ದರೂ ಜಡಮತಿಗಳಿಗೆ ತಿಳುವಳಿಕೆ ಹೀನನಂತೆ ಹೊಳೆಯುವನು. ನೋಟಕ್ಕೆ ಭೂತದಂತೆ ಭಯಂಕರನಾಗಿ ತೋರುವನು. ಏಕೆಂದರೆ ಇಳೆಯ ಪಾಪವ ಪರಿಹರಿಸಲು ಬಂದಿರುವನೋ ಎಂಬಂತೆ ಕಾಲುಗಳನ್ನು ವೇಗದಿಂದ ಮುಂದೆ ಮುಂದೆ ಇಡುತ್ತಿರುವನು. ಪರಮ ಪುಣ್ಯನಿಧಿ ತಾನಾದ ಅವಧೂತನು ಅಜಗರ ಅವಸ್ಥೆಯಲ್ಲಿ ಇರುವನು. ಹೆಬ್ಬಾವಿನಂತೆ ಕಲ್ಲು ಕೆಸರೆನ್ನದೆ ಮೈ ಮರೆತು ಧರೆಯಲ್ಲಿ ಹೊರಗಿರುವನು. ತನ್ನ ಶರೀರದ ಗತಿ ಏನಾಯಿತು ಎಂಬುದನ್ನು ಅರಿಯನು. ಅನ್ನ ನೀರುಗಳ ಚಿಂತೆಯಿಲ್ಲದೆ ಹಗಲು ರಾತ್ರಿ ನೆಲದೊಳು ಯೋಗನಿದ್ರೆಯಲ್ಲಿ ಮಲಗಿರುವನು. ಶಿವನು ಮತ್ತೆ ಮುಂದುವರೆದು ಹೇಳುತ್ತಾನೆ, ಹೇ ಕಾರ್ತಿಕೇಯನೇ, ನಿರ್ವಿಕಲ್ಪ ಸಮಾಧಿಯಲ್ಲಿರುವ ಅವಧೂತನ ಮಹತಿಯನ್ನು ಕೇಳು. ಅವನ ಚಿತ್ತವು ಓಂಕಾರದ ಸುನಾದದಲ್ಲಿ ಅಡಗಿರುವುದು. ಆತನ ಕಣ್ಣುಗಳು ಮುಚ್ಚಿರುವವು ಅಥವಾ ತೆರೆದಿದ್ದರೆ ಕಣ್ಣಿನ ಗೊಂಬೆಗಳು, ಅಂದರೆ ಆತನ ಕಣ್ಣಿನ ಮಧ್ಯದ ಕಣ್ಣಿನ ಗೊಂಬೆಗಳು ಸೂತ್ರವು ಮಿಸುಕದೆ ನಿಂತಿರುವವು. ಒಳ ಹೊರಗೆ ತನಗನ್ಯವಾಗಿ ಬೇರೊಂದು ರೂಪ ಕಾಣನು. ಅವನ ಹೃದಯ ಪೀಠದಲ್ಲಿ ಮಹಾ ತೇಜೋಮಯ ಆತ್ಮರವಿ ಬೆಳಗಲು ಅಜ್ಞಾನ ತಿಮಿರ ನಶಿಸಿದೆ ಮತ್ತು ಅವನ ಇಂದ್ರಿಯಗಳ ಮುಖಾಂತರ ಚಿತ್ಕಾಂತಿಯ ಕಿರಣಗಳೇ ಹೊರಹೊಮ್ಮುವವು. ಆದುದರಿಂದ ಅವನ ಚಿತ್ತವು ಎತ್ತ ಕಡೆ ಚಲಿಸುವುದೋ ಅತ್ತತ್ತ ಚಿದ್ರೂಪಾತ್ಮನೇ ತೋರುವನು. ಆತನು ಸಹಜವಾಗಿ ಯೋಗಾನಂದವನ್ನು ಸೇವಿಸುವನು. ನಾನಾರು ಪರಮಾತ್ಮನಲ್ಲಿ ಎಂಬ ಸಂಶಯದ ಮನವು ಅವನಲ್ಲಿ ಸತ್ತು ಹೋಗಿದೆ. ಹೃದಯ ಗ್ರಂಥಿ ಛೇದನವಾಗಿದೆ. ದೇಹ ಭಾವ ನಾಶವಾಗಿದೆ. ತನ್ನ ದೇಹವು ತನಗೆ ಶವ ಅಥವಾ ಪ್ರೇತದಂತೆ ತೋರಿದೆ. ಶವದ ಸಾಕ್ಷಿಯಾಗಿರುವನು, ತಾನೇ ಶವವಾಹಕನಾಗಿರುವನು. ಯೋಗಿಯು ಸುಖದ ನದಿಯಲ್ಲಿ ಮುಳುಗಿದಾಗ ಕಾಮ ಕ್ರೋಧಾದಿ ವೃತ್ತಿಗಳು ತಮ್ಮ ವ್ಯಾಪಾರದ ಸಕಲ ಸರಕನ್ನು ಕಟ್ಟಿಕೊಂಡು ಅವನ ಯೋಗ ನಿದ್ರೆಯಲ್ಲಿ ಮುಳುಗುವವು ಮತ್ತು ಯೋಗಿಯ ಒಡಲಲ್ಲಿ ದಗ್ಧವಾಗಿ ಅವು ಶಾಂತಿಯನ್ನು ಪಡೆಯುವವು. ಸಮಾಧಿಯಲ್ಲಿ ಇರುವವನ ಮನೋವೃತ್ತಿಗಳು ನಾಶವಾಗಿರುವವು.
ಅಜ್ಞಾನ ಸಮಾಧಿ ಎಂಬ ನಿದ್ರಾವಸ್ಥೆಯಲ್ಲಿ ಇರುವವನ ವೃತ್ತಿಗಳು ನಾಶವಾಗದೆ ಅಡಗಿರುವವು. ಅಂದರೆ ನಿದ್ರಿತನು ತನ್ನ ಮನೋಮಯ ವ್ಯಾಪಾರದ ಸರಕನ್ನು ಜಾಗೃತವೆಂಬ ನದಿ ತೀರದ ಮೇಲಿಟ್ಟು ನಿದ್ರಾನಂದವೆಂಬ ನದಿಯಲ್ಲಿ ಕ್ಷಣಕಾಲ ಮುಳುಗಿ ಏಳುವನು. ಭೂತ ದಯೆಯುಳ್ಳವರು ಸಮಾಧಿ ಎಂಬ ಮಹಾನಿದ್ರೆಯಲ್ಲಿರುವ ಅವಧೂತನನ್ನು ಮನೆಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಉಣಿಸುವರು. ಅಯ್ಯೋ ಶಿವನೇ, ಇವನು ಸಾಯುವ ಸ್ಥಿತಿಯಲ್ಲಿ ಇರುವನು. ಪಾಪ, ಪರದೇಶಿಯಂತಿರುವ ಇವನಿಗೆ ಈ ರೋಗ ಏಕೆ ಬಂದಿತೋ ತಿಳಿಯದು ಎಂದು ತಮ್ಮೊಳಗೆ ಮಾತಾಡುತ್ತಾ ಆ ಯೋಗಿಯನ್ನು ಉಪಚರಿಸಿ ಮಲಗಿಸುವರು. ಅವಧೂತನು ಪ್ರೇತದಂತೆ ದಿಗಂಬರನಾಗಿ ಮಲಗಿರುವನು. ಕನಿಕರದಿಂದ ಅನ್ನವನ್ನು ಆತನಿಗೆ ಉಣಿಸಲು ಭಕ್ತರು ತಂದರೆ ಮಲಗಿದ ಜಾಗೆಯಲ್ಲಿಯೇ ಊಟ ಮಾಡುವನು. ತನಗೆ ಬೇಡವಾಗಿದ್ದರೆ 2-3 ದಿನ ಅನ್ನ ಬಿಟ್ಟು ಉಪವಾಸ ಮಾಡುವನು. ತನಗೆ ಭಿನ್ನವಲ್ಲದ ಮುಕ್ತಿ ಸಿಂಹಾಸನವನ್ನೇರಿ ನಿಜ ಸುಖದ ರಾಜ್ಯಾಭಿಷಿಕ್ತನಾಗಿರುವನು. ಪ್ರತಿದಿನ ಯೋಗನಿದ್ರೆಯಲ್ಲಿ ಇದ್ದುಕೊಂಡೇ ಸುಖದ ಸಾಮ್ರಾಜ್ಯವಾಳುವನು. ಮಲಗಿದಲ್ಲಿಯೇ ಉಂಬುವನು. ತಿಳಿಯದ ಬಾಲಕರಂತೆ ಮಲಗಿದಲ್ಲಿಯೇ ಮಲಮೂತ್ರ ಬಿಡುವನು. ಹಲವು ದಿನಗಳಾದವು. ಸ್ನಾನ ಸಂಧ್ಯಾ ಮರೆತಿಹನು. ಎಡೆಬಿಡದಿಹ ಸತ್ಯಾನುಸಂಧಾನದಲ್ಲಿ ಹೊರಳುತ್ತಾ ತನ್ನೊಳಗೆ ತಾನು ಮಲಗಿರುವನು. ಇದು ಅವನ ಜಪತಪದ ಲೀಲೆ. ಎಲೆ ಮಗನೇ, ಇದು ಯಾರಿಗೆ ತಿಳಿಯಬೇಕು? ಅವಧೂತನಿಗೆ ವಿರತಿಯೇ ಸುಖ ಸಂಪತ್ತು. ಜಗದ ಐಶ್ವರ್ಯವು ಸುಜ್ಞಾನಿಗಳಿಗೆ ದುಃಖ ಶರಧಿ. ಏಕೆಂದರೆ ಹೆಚ್ಚಿನ ಉಪಾಧಿಗಳು ಶಾಂತಿಯನ್ನು ನಿರ್ನಾಮಗೊಳಿಸುವವು. ವಿಷಯಗಳ ಮೋಹ ತೊರೆದ ಯತಿಯು ಅಲ್ಪರೊಡನೆ ಎಂದು ನಿಸ್ಸಂಗನಾಗಿರುವನು. ಮೌನವೇ ಜಡ ಜನ ಸಂಗವ ಬಿಡುವ ಉಪಾಯವೆಂದು ತಿಳಿದು ಒಬ್ಬನೇ ಇರುವನು. ಆತನು ಬಳಿಯಲ್ಲಿರುವ ಜನರಿಗೆ ದೂರ ಸರಿಯಿರಿ ಎನ್ನುವನು. ದೂರವಿರುವವರನ್ನು ಬ್ರಹ್ಮನೆಂದು ಭಾವಿಸುವನು. ತಾನಿದ್ದಲ್ಲಿಗೆ ಜನ ಬರಲು ಅತ್ತ ದೂರ ಹೋಗುವನು. ಮನದಲ್ಲಿ ನಿರ್ಗುಣೋಪಾಸನೆಯನ್ನು ದೃಢಗೊಳಿಸಿರುವನು. ಸಡಿಲದಲ್ಲೇ ಒಂದಿನವಾದರೂ ವಿಷಯದ ಬಗ್ಗೆ ಚಿಂತಿಸದೆ ಸಹಜಾನಂದದಲ್ಲಿ ಇರುವನು. ಆತನೆದುರಿಗೆ ಅಷ್ಟಮಹಾಸಿದ್ಧಿಗಳು ಕೈಜೋಡಿಸಿ ನಿಂತು ಕಾದಿರುವವು. ನಮಗೇನು ಅಪ್ಪಣೆ ಬುದ್ಧಿ ಎಂದೆನಲು ಅವಧೂತನು ಆ ಸಿದ್ಧಿಯತ್ತ ನೋಡನು. ನನ್ನ ಪ್ರಾರಬ್ಧವೇ ಈ ಸಿದ್ಧಿಗಳು ಎಂದರಿತು ದೃಢಚಿತ್ತದಿಂದ ಇರುವನು ಮತ್ತು ಸಿದ್ಧಿಯ ಆಗುಹೋಗುಗಳಿಗೆ ಸಾಕ್ಷಿಯಾಗಿರುವನು. ಮಗನೇ, ಆಶೆ ಎಂಬ ನದಿಯಲ್ಲಿ ಲೌಕಿಕ ಮನೋರಥಗಳು ವಾಸವಾಗಿವೆ. ಆ ನದಿಯಲ್ಲಿ ತೃಷಗೊಡುವ ತೆರೆಗಳು, ರಾಗದ್ವೇಷವೆಂಬ ಮೊಸಳೆ, ಹೇಸಿಕೆ ಎಂಬ ನೀರುಗುಳ್ಳೆಯು, ಮೋಸಗೊಳಿಪ ಮೋಹವೆಂಬ ನೀರಿನ ಸುಳಿಯು, ಸಂಚಿತ ಕರ್ಮವೆಂಬ ಆಣೆಕಟ್ಟು ಮತ್ತು ದಡದಲ್ಲಿ ಚಿಂತೆ ಎಂಬ ಎತ್ತರವಾದ ಕಲ್ಪವೃಕ್ಷಗಳು ಇರುವವು. ಮಹಾಮನಿಗಳು ಆಶೆ ಎಂಬ ನದಿಯನ್ನು ದಾಟಲು ಅಸಮರ್ಥರು. ಹೀಗಿದ್ದರೂ ಪರಮವಿರಕ್ತನಾದ ಅವಧೂತನು ಜಗದಲ್ಲಿ ಹೇಗೆ ಇರುವನು ಎಂದರೆ, ಅವನು ಹೊಗೆ ಮುಸುಕಿದ ಬೆಂಕಿಯಂತೆ, ಮೈಲಿಗೆ ವಸ್ತ್ರದಲ್ಲಿ ಕಟ್ಟಿದ ರತ್ನದಂತೆ, ಮಂಜು ಮುಗಿದ ರವಿಯಂತೆ, ಧೂಳಿ ಕುಳಿತ ದರ್ಪಣದಂತೆ, ಮಾಯಾ ಪಂಜರದಲ್ಲಿ ಒಳ ಹೊರಗೆ ಹೊಳೆವ ಆತ್ಮನಂತೆ ಇರುವನು. ಇವನನ್ನು ಅರಿಯುವುದು ಅಶಕ್ಯವಾಗಿದೆ. ಲೋಕದ ಚೇಷ್ಟೆಗೆ ರವಿಯಂತೆ, ದೇಹ ಕರಣೇಂದ್ರಿಯ ವ್ಯವಹಾರಕ್ಕೆ ಸಾಕ್ಷಿಯಾಗಿ ಅವಧೂತನು ಇರುವನೆಂದು ತಿಳಿ. ಬೀಸುವ ಗಾಳಿಯಂತೆ ಸಂಗಹೀನನಾಗಿರುವನು. ಭೂಮಿಯಂತೆ ಸಕಲ ಪಡಿಪದಾರ್ಥಗಳಿಗೆ ಆಶ್ರಯನಾಗಿರುವನು. ಅಗ್ನಿಯಂತೆ ಕರಣಗಳ ಯೋಗಾಭ್ಯಾಸದಲ್ಲಿ ತೇಜಸ್ಸುಳ್ಳವನು ಹಾಗೂ ಆಕಾಶದಂತೆ ಪರಿಪೂರ್ಣನೂ ಆಗಿರುವನು. ಮಗನೇ, ಇನ್ನು ಅವಧೂತನ ವಿಲಕ್ಷಣ ಸ್ಥಿತಿ ಎಂತಿರುವುದೆಂದರೆ, ಕೆಲ ದಿನ ಭೂಷಯನ ಮಾಡುವನು, ಕೆಲ ದಿನ ಮಣಿಮಂಚದ ಮೇಲೆ ಮಲಗುವನು, ಕೆಲವು ದಿನ ಶಿವಸದನದಲ್ಲಿ ಅಂದರೆ ರುದ್ರಭೂಮಿಯಲ್ಲಿ ಮಲಗುವನು. ಒಮ್ಮೆ ದಿಗಂಬರನಾಗುವನು, ಇನ್ನೊಮ್ಮೆ ಹೊಸ ವಸ್ತ್ರ ಹುಟ್ಟಿರುವನು. ಕೆಲವು ದಿನ ಸುಖಾಸನದಲ್ಲಿ, ಕೆಲ ದಿನ ಭದ್ರಾಸನ ಹಾಗೂ ಗಜಾಸನದಲ್ಲಿ ಕುಳಿತಿರುವನು. ಕೆಲವು ದಿನ ಉಂಬುವನು, ಮತ್ತೆ ಕೆಲವು ದಿನ ಉಪವಾಸವಿರುವನು. ಕೆಲವು ದಿನ ಗಿಡದ ತೊಪ್ಪಲು ತಿಂದು ನೀರು ಕುಡಿಯುವನು. ಒಮ್ಮೆ ಸ್ನಾನದ ಸಂಭ್ರಮದಲ್ಲಿ ದಿನಗಳೆವನು, ಮತ್ತೊಮ್ಮೆ ತನ್ನು ತುಂಬ ಮಲೀನದಲ್ಲಿ ಕಾಲ ಕಳೆಯುವನು. ಮೊದಲೇ ಜನ್ಮವಿಲ್ಲದವನಿಗೆ ಆಶ್ರಮ ಧರ್ಮವೆಲ್ಲಿದೆ? ಹುಟ್ಟದವನಿಗೆ ಪಾಪವೆಲ್ಲಿದೆ? ಸದಮಲಾನಂದಾತ್ಮ ತಾನಾದ ಅವಧೂತಗೆ ವರ್ಣಾಶ್ರಮ ಧರ್ಮಗಳಿಲ್ಲ. ಏಕೆಂದರೆ ತನುಭಾವ ಆಶ್ರಮದ ನೆಲೆ. ತನುವು ತಾನಲ್ಲ ಎಂದರಿತು ಸ್ವತಂತ್ರನಾಗಿರುವವನೇ ಅವಧೂತನು. ಅವಧೂತನು ಒಮ್ಮೆ ವಿಟನಂತೆ, ಒಮ್ಮೆ ಯೋಗಿಯಂತೆ, ಮತ್ತೊಮ್ಮೆ ಭೋಗಿಯಂತೆ, ಒಮ್ಮೆ ವಿರಕ್ತ, ಒಮ್ಮೆ ಸಂಸಾರಿ, ಮತ್ತೊಮ್ಮೆ ಬ್ರಹ್ಮವೇ ತಾನಾಗಿರುವನು. ತನ್ನ ಪ್ರಾರಬ್ಧ ವಶದಿಂದ ಬರಲುಳ್ಳ ಸರ್ವ ಸುಖ ದುಃಖಗಳನ್ನು ಹರುಷದಿಂದ ಉಣ್ಣುವನು. ದೇಹಕ್ಕೆ ಸಾಕ್ಷಿಯಾಗಿರುವನು. ಪರಮಾತ್ಮನೇ ತಾನಾಗಿ ನಿತ್ಯ ಮೆರೆಯುವನು. ಎದಿರಿಟ್ಟು ಏನು ತೋರುವುದೋ ಅದೆಲ್ಲ ತಾನೇ ಆಗಿರುವನು.
ಅವಧೂತನು ಸರ್ವಸ್ಥಿತಿಯನ್ನು ತಾನೇ ಧರಿಸಿ ಜ್ಞಾನಿಯಾದ ಆ ಅರುಕ್ಷನಿಗೆ ಉಪದೇಶಿಸುವವೋ ಎಂಬಂತೆ ಗುರು ಶಿಷ್ಯ ತಾನೇಯಾಗಿ ತೋರುವನು. ಸುತನೆ ಕೇಳು, ಅರುಕ್ಷನಿಗೆ ವಿಹಿತ ಕರ್ಮಾನುಷ್ಠಾನದ ಫಲವಾಗಿ ಅವಧೂತನಿಂದ ಉಪದೇಶವು ಲಭಿಸುವುದು. ಅವಧೂತ ಅಥವಾ ಆರೂಢನು ಸರ್ವದಾ ಶಮೆ ಶಾಂತಿಗಳಿಂದ ಸುಖಿಸುತ್ತಾ ಸಹಜಾನಂದಮಯನಿರುವನು. ವ್ಯಾಧಿಗೆ ಔಷಧ ಬೇಕಾಗುವಂತೆ ಬಾಧಿಸುವ ಕ್ಷುಧೆಗೆ ಎಲ್ಲಿಯಾದರೂ ಯೋಗಿಯು ಅಲ್ಪ ಅನ್ನವನ್ನು ಇಕ್ಕುತ್ತಾ ಮತ್ತೇನೂ ಸಂಗವಿಲ್ಲದೆ ಆನಂದದಿಂದ ತಿರುಗಿಯಾಡುವನು. ಇವರು ವಿಪ್ರರು, ಇವರು ದರಿದ್ರರು ಎಂಬ ವಿಧಿ ನಿಷೇಧ ಭಾವಗಳನ್ನು ವಿವರ್ಜಿಸಿ ಇಚ್ಛೆ ಬಂದ ಹಾಗೆ ಸಂಚರಿಸುತ್ತಾ ಸ್ವಾನಂದದಲ್ಲಿ ಇರುವನು. ಅಂತ್ಯಕಾಲದಲ್ಲಿ ಘಟ ಒಡೆಯಲು ಘಟದ ಬಯಲು ಮಹಾಬಯಲಿನಲ್ಲಿ ಕೂಡಿದಂತೆ ಅಥವಾ ವಸ್ತ್ರ ಹೊದ್ದವನೊಬ್ಬ ತನ್ನ ವಸ್ತ್ರಗಳನ್ನು ಬಿಸುಟಿ ಒಗೆದಂತೆ ಅವಧೂತನು ದೇಹ ಬಿಟ್ಟು ಅಖಂಡ ಬ್ರಹ್ಮನಾಗಿರುವನು. ಇನ್ನು ಅವಧೂತನಿಂದ ಲೋಕಕ್ಕೆ ಪ್ರಯೋಜನಗಳು ಎಂತೆಂದರೆ, ಆತನಿದ್ದ ದೇಶವು ಮಂಗಳವು, ಆತನಿದ್ದ ಗ್ರಾಮ ಮಂಗಳ, ಆತ ತಿರುಗಿದ ದೇಶಗಳೆಲ್ಲ ಮಂಗಳವು, ಆತ ಕುಳಿತ ಸ್ಮಶಾನ ಮಂಗಳ, ಆತ ಹೊಕ್ಕ ಮನೆಯು ಮಂಗಳ, ಆತ ನಿಜ ಪರಮಾತ್ಮ ಮಂಗಳ ಮೂರ್ತಿ. ಅವಧೂತನನ್ನು ನೋಡಿದವರಿಗೆ, ಕೊಂಡಾಡಿದವರಿಗೆ, ಅವನ ಸೇವೆಯಲ್ಲಿ ಇದ್ದವರಿಗೆ ಮಂಗಳವು. ಜಗದ ಪಾಪಕರ್ಮ ಕಳೆಯಲಿಕ್ಕೆ ತಾರಕ ಬ್ರಹ್ಮವೆನಿಸಿ ಆತ ಪ್ರಕಟವಾದನೆಂದು ನಂಬು. ಆತನ ಪಾದ ಸ್ಪರ್ಶದಿಂದ ಹರಳು ತೃಣ ಕಾಷ್ಟಗಳು ಉದ್ಧಾರವಾಗಲು ನರರು ಮುಕ್ತನಾಗುವುದಾದರೂ ಏನು ಆಶ್ಚರ್ಯ. ಸುರನದಿ ಗಂಗೆಯಲ್ಲಿ ನರರು ಮುಳುಗಲು ಅವರ ಪಾಪವು ಭಾಗೀರಥಿಗೆ ಅಂಟುವುದು. ಅವಧೂತನು ತಮ್ಮ ಚರಣವನ್ನು ಸುರಗಂಗೆಯಲ್ಲಿ ಅದ್ದಿ ಅವಳ ಪಾಪವ ಕಳೆವನು. ಅವಧೂತನ ಸ್ಮೃತಿ ಮಾಡಲು ಸ್ಮರಣೆ ಮಾತ್ರದಿಂದ ಪುಣ್ಯಾತ್ಮರು ಮುಕ್ತಿಯನ್ನು ಹೊಂದಬಲ್ಲರು. ಅರಿಯದೆ ಆತನನ್ನು ನೆನೆದವರಿಗೆ ಉತ್ತಮ ಜನ್ಮ ಪ್ರಾಪ್ತವಾಗಿ ಮುಂದಿನ ಜನ್ಮದಲ್ಲಿ ಬ್ರಹ್ಮನಿಷ್ಠರನ್ನು ಸೇವಿಸಿ ಮುಕ್ತಿಯನ್ನು ಹೊಂದುವರು. ಇದು ಶ್ರುತಿ ಸಿದ್ಧ. ಅವನ ವಾಸವಾದ ಸ್ಥಳವೇ ಕಾಶಿಯು. ಸರ್ವ ನದಿಗಳು ಇವನ ಪಾದತೀರ್ಥದಲ್ಲಿ ಇರುವವು. ಸುಕೃತಿಗಳಿಗೆ ಇವನ ವಾಸವೇ ಅವಿಮುಕ್ತ ಕ್ಷೇತ್ರವು. ಅವನಿರುವಲ್ಲಿ ಪರಮೇಶ ಸರ್ವದೇವತೆಗಳು ಇಹರು ಎಂದು ಹೇಳುವನು. ಒಟ್ಟಿನಲ್ಲಿ ಅವನೇ ಧೂತ, ಅಂದರೆ ದೂತನಾಗಿ ಬಂದಿರುವುದೇ ಅವಧೂತನೆಂಬುವನ ಮೂಲ ಸ್ಥಿತಿ ಎಂದು ಶಿವನು ತನ್ನ ಮಗನಿಗೆ ಅವಧೂತನ ಮಹಾತ್ಮೆಯನ್ನು ಸಾರಾಸಾರವಾಗಿ ಹೇಳಿದನು. ಇಂತಹ ಅವಧೂತನಾದ ದತ್ತಾತ್ರೇಯನು ಲೋಕ ಕಲ್ಯಾಣಕ್ಕಾಗಿ ಜನಿಸಿ ಯುಗ ಯುಗಾಂತರಕ್ಕೂ ಅವತರಿಸಿ ಬಂದುದನ್ನು ಜಿಜ್ಞಾಸುಗಳು ಇದೇ ಮಹಾಗ್ರಂಥದ ಮುಂದಿನ ಭಾಗಗಳಲ್ಲಿ ಆಲಿಸಬಹುದಾಗಿದೆ ಎಂಬಲ್ಲಿಗೆ 20ನೇ ಅಧ್ಯಾಯವು ಸಮಾಪ್ತವಾಯಿತು. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.